ಬಾಗಲಕೋಟೆ ಜಿಲ್ಲೆ ಶ್ರೀಮಲ್ಲಿಕಾರ್ಜುನ ಪತ್ತಿನ ಸಹಕಾರ ಸಂಘನಿ ಹುನಗುಂದದ ದಿನಾಂಕ ಜೂನ್ 23, 2025 ಮೇರೆಗೆ ಮುಂದಿನ 5 ವರ್ಷಗಳ ಅವಧಿಗಾಗಿ ದಿನಾಂಕ ಸೆಪ್ಟೆಂಬರ್ 14, 2025 ರಂದು ಜರುಗುವ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಗಾಗಿ ಸಂಘದುಪನಿಯಮ 45 ಉಪಬಂಧ 2 ರನ್ವಯ ಸಾಮಾನ್ಯ ಕ್ಷೇತ್ರದಿಂದ 7 ಸ್ಥಾನಗಳು, ಪರಿಶಿಷ್ಟ ಜಾತಿ ವರ್ಗದ ಸದಸ್ಯರಿಂದ 1 ಸ್ಥಾನ, ಪರಿಶಿಷ್ಟ ಪಂಗಡ ವರ್ಗದ ಸದಸ್ಯರಿಂದ 1 ಸ್ಥಾನ, ಮಹಿಳಾ ವರ್ಗದ ಸದಸ್ಯರಿಂದ 2 ಸ್ಥಾನ, ಹಿಂದುಳಿದ ಪ್ರವರ್ಗ ಸದಸ್ಯರ 1 ಸ್ಥಾನ, ಹಿಂದುಳಿದ ಪ್ರವರ್ಗ ಬ ಸದಸ್ಯರಿಂದ 1 ಸ್ಥಾನ ಸೇರಿ ಒಟ್ಟು 13 ಸ್ಥಾನಗಳಿಗೆ ಚುನಾವಣೆ ಮೂಲಕ ಆಡಳಿತ ಮಂಡಳಿ ನಿರ್ದೇಶಕರಿಗೆ ಆಯ್ಕೆ ಮಾಡಬೇಕಾದ ಪ್ರಯುಕ್ತ ದಿನಾಂಕ ಆಗಸ್ಟ್ 31, 2025 ರಿಂದ ದಿನಾಂಕ ಸೆಪ್ಟೆಂಬರ್ 6, 2025 ರೊಳಗಿನ ಕೊನೆ ದಿನದ ಅವಧಿಯ ನಾಮನಿರ್ದೇಶನ ಪತ್ರ ಸಲ್ಲಿಸುವ ಚುನಾವಣಾ ಪ್ರಕ್ರಿಯೆ ಜರುಗಿತು. ನಾಮಪತ್ರ ಸಲ್ಲಿಕೆಯ ಕೊನೆ ದಿನಾಂಕ ಸೆಪ್ಟೆಂಬರ್ 6, 2025 ರಂದು ಅಪರಾಹ್ನ 12 ಗಂಟೆಗೆ ಕಳೆದ 10 ವರ್ಷಗಳಿಂದ ಆಡಳಿತ ಮಂಡಳಿಯ ನಿರ್ದೇಶಕರಾಗಿದ್ದ ಹಳೆಬೆಳ್ತಿನ 13 ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆಯನ್ನು ಚುನಾವಣಾಧಿಕಾರಿಗಳಾದ ಎಂಎಸ್-ಸಿಂಧೂರರ ಸಮ್ಮುಖದಲ್ಲಿ ಸಂಘದ ಕಾರ್ಯಾಲಯದಲ್ಲಿ ಸಲ್ಲಿಸಿದರು. ನಂತರ 13 ಅಭ್ಯರ್ಥಿಗಳ ಪರ ಮಲ್ಲಿಕಾರ್ಜುನ್ ಎಂ. ದರಗಾದರು ಹಾಗೂ ನಾಮಪತ್ರ ಸಲ್ಲಿಕೆಯ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಚುನಾವಣಾಧಿಕಾರಿಗಳು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ಕಳೆದ 10 ವರ್ಷಗಳಲ್ಲಿ ಸಂಘವು ಮಾರ್ಚ್ 31, 2025ಕ್ಕೆ ಇದ್ದಂತೆ ಅರ್ಹ 454 ಸದಸ್ಯರು, ಅನರ್ಹ 72 ಸದಸ್ಯರು ಸೇರಿ ಒಟ್ಟು 1126 ಸದಸ್ಯರಿದ್ದು, ದುಡಿಯುವ ಬಂಡವಾಳವು 5,41,61,177 ರೂಪಾಯಿಗಳಿಷ್ಟು ಇದ್ದು, ಜಾಮೀನು ಸಾಲ, ವಾಹನ ಸಾಲ, ಆಸ್ತಿ ತೋರುವತ್ತಿ ಸಾಲ, ಬಂಗಾರ ಸಾಲ, ವೇತನ ಸಾಲ ಸೇರಿ ಇತರೆ ಸಾಲಗಳ ಒಟ್ಟು ಮೊತ್ತವು 3,50,80,762 ರೂಪಾಯಿಗಳಷ್ಟು ವಹಿವಾಟಾದ ಅಂಕಿಅಂಶಗಳ ಮಾಹಿತಿ ನೀಡಿದರು. ಸಂಘಾಭಿವೃದ್ಧಿ ಬಗ್ಗೆ ಮಲ್ಲಿಕಾರ್ಜುನರು ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ನಂತರ ಚುನಾವಣಾಧಿಕಾರಿಗಳು ನಾಮಪತ್ರ ಸಲ್ಲಿಕೆಯ ಅಂಕಿಅಂಶಗಳ ಬಗ್ಗೆ ಮಾಹಿತಿ ನೀಡುತ್ತಾ ಸಾಮಾನ್ಯ ಕ್ಷೇತ್ರಕ್ಕೆ 13, ಮಹಿಳಾ ಕ್ಷೇತ್ರಕ್ಕೆ 3, ಪರಿಶಿಷ್ಟ ಜಾತಿ ಕ್ಷೇತ್ರಕ್ಕೆ 4, ಪರಿಶಿಷ್ಟ ಪಂಗಡ ಕ್ಷೇತ್ರಕ್ಕೆ 2, ಹಿಂದುಳಿದ ಅವರ್ಗ ಕ್ಷೇತ್ರಕ್ಕೆ 2, ಹಿಂದುಳಿದ ಬ ಕ್ಷೇತ್ರಕ್ಕೆ 4 ಸೇರಿ ಒಟ್ಟು 28 ನಾಮಪತ್ರ ಸಲ್ಲಿಕೆಯ ಮಾಹಿತಿ ನೀಡಿದರು. ನಂತರ ಇತರೆ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ನಂತರ ಮಲ್ಲಿಕಾರ್ಜುನರು ಸಂಘದ ಸದಸ್ಯರೆಲ್ಲರೂ ತಮ್ಮ ಮೇಲೆ ವಿಶ್ವಾಸವಿಟ್ಟು ಸಂಘದ ಮತ್ತು ಸಂಘದ ಸದಸ್ಯರ ಶ್ರೇಯೋಭಿವೃದ್ಧಿಗೆ ಹಳೆಬೆಳ್ತಿನ ಅಭ್ಯರ್ಥಿಗಳಾದ ಎಸ್.ಎಚ್. ಹುನಗುಂದ, ಎಂ.ವೈ. ಜನಾದ್ರಿ, ಆರ್.ಎಸ್. ಹಡಪದ, ಎಸ್.ಕೆ. ಪಾಟೀಲ, ಎಂ.ವೈ. ಮದರಿ, ಜೆ.ಎಂ. ಹುನ್ನಳ್ಳಿ, ವಿ.ಸಿ. ಕಡಿವಾಲ, ಆರ್.ಬಿ. ಹಡಪದ, ಶ್ರೀಮತಿ ಎಸ್.ಎಂ. ತಾರಿವಾಳ, ಶ್ರೀಮತಿ ವಿ.ಜಿ. ಪಾಟೀಲ, ಎಸ್.ಡಿ. ಮಾದರ, ಎಸ್.ಎಚ್. ಹೆಗೆದಾಳರಿಗೆ ತಮ್ಮ ಮತ ಚಲಾಯಿಸಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ಮನವಿ ಮಾಡಿದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಬ್ಯಾಂಕ್ ಸ್ಥಾಪನೆ ಆಗಿ 10 ವರ್ಷ ಆಯಿತು. ನಾವು 13 ಜನನು ಫೌಂಡರ್ ನಿರ್ದೇಶಕರು. ಇವತ್ತು ಬ್ಯಾಂಕ್ ಪ್ರಗತಿ ಪತ್ರದೊಳಗೆ ನಮ್ಮೆಲ್ಲ ಬ್ಯಾಂಕ್ ಪ್ರಗತಿ ಪತ್ರದೊಳಗೆ ಸಾಗಕತ್ತೈತಿ. ಕೇವಲ 6 ಲಕ್ಷ ರೂಪಾಯಿ ಶೇರ್ ಕಲೆಕ್ಟ್ ಮಾಡಿ 10 ವರ್ಷದಿಂದ ಸ್ಟಾರ್ಟ್ ಮಾಡಿ ಇವತ್ತು 11 ಕೋಟಿ, ಅದು 7 ಕೋಟಿ ರೂಪಾಯಿ ಇವತ್ತು ದುಡಿಯುವ ಬಂಡವಾಳ ಇದೆ. ಅದಕ್ಕೆಲ್ಲ ನಮ್ಮ ಈ ಮೂಲ ಸದಸ್ಯರು, ನಮ್ಮೆಲ್ಲ ಡೈರೆಕ್ಟರ್, ನಿರ್ದೇಶಕ ಮಂಡಳಿ ಶ್ರಮ, ನಮ್ಮ ಸಿಬ್ಬಂದಿ ಶ್ರಮ ಐತೆ. ಇದು ಇನ್ನೂ ನಮ್ಮದು ಪ್ರಗತಿಯಲ್ಲಿ ಬೆಳೆಸುವಂಥ ಒಂದು ಉದ್ದೇಶ ಇತ್ತು. ಅದಕ್ಕೆ ಸದಸ್ಯರು ಮತ್ತೊಮ್ಮೆ ಈ ನಮ್ಮ ಹಳೆಯ ಬೆಲ್ಟನ್ನು ಆಶೀರ್ವಾದ ಮಾಡಿ ಬೆಂಬಲಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ. ಎಲ್ಲ ಸದಸ್ಯರಲ್ಲಿ ಮನವಿ ಮಾಡ್ತಾರೆ. ವರ್ಷದಿಂದ ಇದು ಒಂದೇ ಬೆಲ್ಟ್ ಐತೇನ್ರಿ? ಮತ್ತೇನು ಚೇಂಜಸ್ ಆಗ್ಯಾವ? ವರ್ಷದಿಂದನೂ ಇದೇ ಸದಸ್ಯರ ಬದಲಾವಣೆ ಆಗಿಲ್ಲ. ಏನೇನು ಪ್ರಗತಿ ಮಾಡ್ಯಾರ ಅಂತ ಹೇಳಿದ್ರಿ ನೀವು? ಎಲ್ಲ ಪ್ರಗತಿ ಹೇಳಿದ್ನಲ್ಲ. ಈಗ ಅದ ಪ್ರಗತಿನ ಈಗ ಸಾಲ ವಸೂಲಾತಿ ಒಳಗೂ ಪ್ರಗತಿ ಒಳಗೈತಿ. ಇವತ್ತು 6 ಲಕ್ಷ ಇದ್ದಿದ್ದು 7 ಕೋಟಿ ಬಂಡವಾಳ ಆಗೈತಿ. ಅಂದ್ರೆ ಈ ನಮ್ಮ ನಿರ್ದೇಶಕ ಮಂಡಳಿ ಮೇಲೆ ವಿಶ್ವಾಸ ಇಟ್ಟು ಜನ ಇಲ್ಲಿ ದುಡ್ಡು. ಅಲ್ಲ, ಸದಸ್ಯರಿಗೆ ಏನು ನೀವು ಸೌಲಭ್ಯ ಕಲ್ಪಿಸ್ಕೊಟ್ರಿ ಅದ್ರ ಬಗ್ಗೆ ಹೇಳ್ರಿ. ಸಾಲ ಸೌಲಭ್ಯ ಬಿಟ್ರೆ ಮತ್ತೆ ಅದೇ ಸುಲಭ ಅದನ್ನ ಈಗ ನಿಮ್ಮ ಬ್ಯಾಂಕ್ ಇದಂತ ಸದಸ್ಯರಿಗೆ ದೊರಕಿದಂತ ಸೌಲಭ್ಯಗಳು ಯಾವ ಅಂತ ಅಷ್ಟ ಕೇಳಕತ್ತೀನಿ. ಸಾಲ ಸೌಲಭ್ಯ ಅದರಿ ಎಷ್ಟು ಮಟ್ಟಿಗೆ ಎಷ್ಟು ಪ್ರಮಾಣ ಕೊಟ್ಟಿರಿ? ನಾವು 25,000 ತನ ಜಮೀನ್ ಸಾಲ ಕೊಡ್ತೀವಿ. ಎಷ್ಟು ಸದಸ್ಯರು ಅದಾರೆ? ವ್ಯಾಲ್ಯೂಯೇಷನ್ ಮೇಲೆ ಎಷ್ಟು ಬೇಕು ಅಷ್ಟು. ಸದಸ್ಯರು ಎಷ್ಟು ಮಂದಿ ಅದ? 1100 ಜನ ಐತೆ. 1100 ಜನ ಐತೆ.
ಈಗ ಮುಂದೆ ನೀವು ಗೆದ್ದು ಬಂದಿದ್ದು ಮತ್ತೆ ಏನ್ ಮಾಡಿ ಅವಕಾಶ ಕೊಡುವಂತ ಮತ್ತೆ ಹೊಸ ಯೋಜನೆ ಏನಾರ ಹಾಕೊಂಡ್ರಿ ಹಂಗ ಈಗೇನು ಪ್ರಗತಿ ಆಗೈತಿ ಇಂದ ಮುಂದುವರ್ಸ್ಕೊಂಡು ಹೋಗ್ತೀವಿ ಇದನ್ನ ಒಂದ್ ವರ್ಷಕೊಂತ ಅಲ್ಲ ಇನ್ನೂ ಬೆಳೆಸ್ತೀವಿ. ಹೊಸ ಅಲ್ಲ ಈಗ ವಾಸ್ತವಿಕ ಈ ಪ್ರಸ್ತುತ ಜಗತ್ತಿಗೆ ಸಂಬಂಧಪಡುವಂಗ ಅವ್ರಿಗೆ ಸಹಕಾರ ರಂಗದಾಗ ಏನೇನು ಸಬಲ ಈಗ ಬೇರೆ ಈಗ ದೊಡ್ಡ ಬ್ಯಾಂಕ್ ನೋಡಿದ್ರ ಅಂತಂದ್ರೆ ಅದಕ್ಕೆ ನಿಮ್ಗೆ ನೋಡಿದ್ರೆ ಸ್ವಲ್ಪ ವ್ಯತ್ಯಾಸ ಆಗ್ತೈತೆ. ಈಗ ಆ ಸೌಲಭ್ಯ ಬಗ್ಗೆ ಏನು ನೀವು ಮುಂದೆ ಕ್ರಮ ಕೈಗೊಳ್ತೀರಿ ಅದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮಲ್ಲಿ ಸಾಲ ಸೌಲಭ್ಯ ಮತ್ತೆ ಆನಂತರ ಈಗ ಇದು ಚಿಕ್ಕ ಮಕ್ಕಳಿಗೆ ಏನಾದ್ರು ಮುಂದೆ ಏನಾರ ಮಾಡ್ಬೇಕನ್ನೋ ಅಧ್ಯಕ್ಷರ ಮರಳು ನಿಧಿ ಅಂತ ಮಾಡಿ ಅದನ್ನ ಹೇಳ್ರಿ ಯಾರಾದ್ರೂ ನಿಧನ ಹೊಂದಿದ್ರೆ ಈ ಮತ್ತೆ ಅದನ್ನ ಹೇಳ್ರಿ ಮತ್ತೆ ₹1,000 ಕೊಡಕ್ ನಿಂತೀವಿ ಯಾರ ಸದಸ್ಯರು ನಿಧನ ಹೊಂದಿದ್ರ. ಆನಂತರ ನಾವು ಪ್ರತಿ ಜನರಲ್ ಬಾಡಿ ಮೀಟಿಂಗ್ ನೊಳಗ ನಮ್ಮ ಸದಸ್ಯರ ಪ್ರತಿಭಾನ್ವಿತ ಮಕ್ಕಳಿಗೆ ಏನು ಕರೆದು ಸನ್ಮಾನ ಮಾಡ್ತೀವಿ. ಹೊಳ್ಳಿ ಯಾರು ಸರಿಯಾಗಿ ಸಾಲ ಮರುಪಾವತಿ ಮಾಡ್ತಾರ ಅಂತವ್ರನ್ನ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡ್ತೀವಿ. ಒಟ್ಟ ಏನಂದ್ರ ಆರೋಗ್ಯಕರ ರೀತಿಯಲ್ಲಿ ನಮ್ಮ ಬ್ಯಾಂಕ್ ಮುಂದುವರ್ಕೊಂಡು ಹೊಂಟೈತೆ. ಇದಕ್ಕೆ ನಮ್ಮ ಪ್ರಾಮಾಣಿಕ ಸೇವೆ, ನಮ್ಮ ನಿರ್ದೇಶಕ ಮಂಡಳಿ ಪ್ರಾಮಾಣಿಕ ಸೇವೆ, ನಾವು ಏನು ಫೌಂಡರ್ಸ್ ನಿರ್ದೇಶಕರಾಗಿವಿ ಅವರ ನಾವು ಮತ್ತೆ ಈ ಸಲ ಭೇಟಿ ಮಾಡ್ಕೊಂಡು ನಾವು ಚುನಾವಣೆ ಎದುರಿಸ್ತೀವಿ. ಹಿಂದಿನ ಅವಧಿಯೊಳಗೆ ನೀವು ಅಧ್ಯಕ್ಷರು ನೀವು ಆಗಿದ್ರೇನ್ರಿ? ಈ 10 ವರ್ಷದಿಂದನೂ ಅಧ್ಯಕ್ಷರು ನಾನು ಅದೀನಿ, ಉಪಾಧ್ಯಕ್ಷರು ಇವರೇ ಆದ್ರೆ ಇವರೇ ಡೈರೆಕ್ಟರ್. ಧನ್ಯವಾದಗಳು ಸರ್. ಮಲ್ಲಿಕಾರ್ಜುನ ಪತ್ತಿನ ಸಹಕಾರ ಸಂಘಟನೆ ಹುನಗುಂದ ಚುನಾವಣೆ ನಾಮಪತ್ರ ಸಲ್ಲಿಸುವ ದಿನಾಂಕ 31/8/2025ರಿಂದ 6/9/2025 ದಿನಾಂಕ ನಿಗದಿಪಡಿಸಲಾಗಿತ್ತು. ಸದರಿ ದಿನಾಂಕದಂದು ಇವತ್ತು 6/9/2025 3 ಗಂಟೆ ನಂತರ 3 ಗಂಟೆವರೆಗೆ ಒಟ್ಟು 28 ನಾಮಪತ್ರಗಳು ಸ್ವೀಕೃತವಾಗಿರ್ತವೆ. ಸಾಮಾನ್ಯ ಕ್ಷೇತ್ರಕ್ಕೆ 13, ಮಹಿಳಾ ಕ್ಷೇತ್ರಕ್ಕೆ 3, ಪರಿಶಿಷ್ಟ ಜಾತಿ ಕ್ಷೇತ್ರಕ್ಕೆ 4, ಪರಿಶಿಷ್ಟ ಪಂಗಡ ಕ್ಷೇತ್ರಕ್ಕೆ 2, ಹಿಂದುಳಿದ ವರ್ಗ ಕ್ಷೇತ್ರಕ್ಕೆ 2, ಹಿಂದುಳಿದ ವರ್ಗದ ಕ್ಷೇತ್ರಕ್ಕೆ 4 ನಾಮಪತ್ರಗಳು ಸ್ವೀಕೃತವಾಗಿರ್ತವೆ. ಸದರಿ ಸಂಘದ ಒಟ್ಟು ಚುನಾವಣೆ ಆದ ಸದಸ್ಯರು 454 ಜನ ಇರ್ತಾರೆ. ಅನರ್ಹ ಸದಸ್ಯರು 672 ಜನ. ಒಟ್ಟು ಸಂಘದ ಒಟ್ಟು ಸದಸ್ಯರು 1122 ಜನ ಇರ್ತಾರೆ. ಸರ್ ಮಲ್ಲಿಕಾರ್ಜುನ ಸಿಂಧೂರ್ ಅಂತೇಳಿ BRS ಬಾಗಲಕೋಟೆ ಮಾಡ್ತಾರೆ. ಟೋಟಲಿ ಎಷ್ಟಾಗ್ಯಾವ ಅಂತಂದ್ರೆ ಸರ್ ನಾಮಪತ್ರ ಸರಿಗೆ? 28 ನಾಮಪತ್ರ ಸಲ್ಲಿಸಿ. ಈಗ ಮತ್ತಿದು ಪರಿಶೀಲನೆ ನಾಳೆ ದಿವಸ ಮುಂಜಾನೆ 11 ಗಂಟೆ ಪರಿಶೀಲನೆ ಇರ್ತದೆ. ನೋಡ್ರಿ ಪರಿಶೀಲನೆ ನಂತರ ಅದರಿಂದ ಎಷ್ಟು ಜನ ಉಳಿತಾರು 8 ತಾರೀಕು ಸೋಮವಾರ ಬೆಳಿಗ್ಗೆ ಹಿಂತಕೊಳ್ಳೋಕೆ ಅವಕಾಶ ಇದೆ 3 ಗಂಟೆ ತನಕ. ಹಿಂತಕೊಳ್ಳೋ ನಂತರ ಎಷ್ಟು ಜನ ಕನ್ನಡ ಉಳಿತಾರ ಅವರಿಗೆ ಮುಂದಿನ ಚುನಾವಣೆ ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ. ತಮ್ಮ ಹೆಸರು ಸರ್? ಮಲ್ಲಿಕಾರ್ಜುನ ಸಿಂಧೂರ್ ಅಂತ. ಏನು ಸರ್? ಮಲ್ಲಿಕಾರ್ಜುನ ಸಿಂಧೂರ್.